ಬೆಲೆ ಏರಿಕೆಯನ್ನೇ ಅಸ್ತ್ರ ಮಾಡಿಕೊಂಡಿರುವಂತ ಬಿಜೆಪಿ ಇಂದು ರಾಜ್ಯದಾದ್ಯಂತ ಪ್ರತಿಭಟನೆಗೆ ಧುಮುಕ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಹಮ್ಮಿಕೊಳ್ಳಲಾಗಿದೆ. ಯತ್ನಾಳ್ ಉಚ್ಚಾಟನೆ ಬಳಿಕ ಭಾರಿ ಹುಮ್ಮಸ್ಸಿನಲ್ಲಿರುವಂತಹ ವಿಜೇಂದ್ರ ತಮ್ಮ ಸಾಮರ್ಥ್ಯ ಸಾಬೀತಿಗೆ ಮುಂದಾಗಿದ್ದಾರೆ. ಬೆಲೆ ಏರಿಕೆ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲಿದ್ದಾರೆ. ಇನ್ನು 18 ಶಾಸಕರ ಅಮಾನತು ವಾಪಸ್ಗೂ ಕೂಡ ಒತ್ತಾಯವನ್ನು ಮಾಡಲಾಗಿದೆ. ಏಪ್ರಿಲ್ 7ರಿಂದ 2ನೇ ಹಂತದ ಪ್ರತಿಭಟನೆಗೆ ಕರೆಯನ್ನು ಕೊಡಲಾಗಿದೆ. ಎರಡು ಪ್ರಮುಖವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ನಮ್ಮ ಪಕ್ಷದ ಹಿರಿಯರು ಕೂತು ಚರ್ಚೆ ಮಾಡಿ 2 ಹಂತದ ಹೋರಾಟ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ನೀತಿಗಳೇನಿದ್ದಾವೆ, ವಿಶೇಷವಾಗಿ ಬೆಲೆ ಏರಿಕೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ್ಮೇಲೆ ಕಳೆದ 20 ತಿಂಗಳಲ್ಲಿ ಬೆಲೆ ಏರಿಕೆಯ ಗ್ಯಾರಂಟಿಯನ್ನ ದಯಪಾಲಿಸಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ, ಪರದಾಡ್ತಾ ಇದ್ದಾರೆ. ಹಾಲಿನ ದರ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ನೀರಿನ ದರ ಜಾಸ್ತಿ ಮಾಡಿದ್ದಾರೆ, ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ 36 ಪೈಸೆ. ಈ ರೀತಿ ಜನಸಾಮಾನ್ಯರು ಬಳಸ್ತಕ್ಕಂಥ ಎಲ್ಲ ಪದಾರ್ಥಗಳಿಗೆ ಒಟ್ಟು ಜನಸಾಮಾನ್ಯರಿಗೆ ಹೊರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬೆಲೆ ಏರಿಕೆ ನಿರಂತರವಾಗಿ ಸಾಕು. ಇಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣಿಸಲಿದ್ದು, ದೆಹಲಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಕರ್ನಾಟಕ ಭವನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ ಮಾಡಲಿದ್ದಾರೆ. ಇದೇ ವೇಳೆ ದೆಹಲಿಯಲ್ಲಿ ಕೇಂದ್ರದ ಕೆಲ ಸಚಿವರನ್ನ ಭೇಟಿಯಾಗಿ ರಾಜ್ಯದ ಕೆಲ ಯೋಜನೆಗಳ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇನ್ನು ದೆಹಲಿಗೆ ಸಿಎಂ ಭೇಟಿ ನೀಡುತ್ತಿರುವ ಬೆನ್ನಲ್ಲೇ ಸಚಿವ ಸ್ಥಾನ ಆಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ. ಈ ಬಾರಿಯಾದರೂ ಸಚಿವ ಸ್ಥಾನ ಸಿಗುತ್ತಾ ಅಂತ ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ಸಂಪುಟ ಪುನಾರಚನೆ ದೆಹಲಿ ಭೇಟಿಯ ಪ್ರಮುಖ ಅಜೆಂಡಾ ಆಗಿದೆ ಎನ್ನಲಾಗ್ತಾ ಇದೆ. ಇಬ್ಬರು ಸಚಿವರಿಗೆ ಕೋಕ್ ಕೊಟ್ಟು ಬೇರೆಯವರಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ನಾಳೆ ಬೆಳಿಗ್ಗೆ 10:30ಕ್ಕೆ ರಾಹುಲ್ ಗಾಂಧಿಯವರ ಜೊತೆ ಸಿಎಂ ಚರ್ಚೆ ಮಾಡಲಿದ್ದಾರೆ. ಇನ್ನು ಕೆಪಿಸಿಸಿ ಸಾರಥ್ಯ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ ಖಂಡ್ರೆ ಹೆಸರು ಕೇಳಿ ಬರ್ತಾ ಇದೆ. ಖಾಲಿಯಾಗಿರುವ 4 ಪರಿಷತ್ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಿದ್ದಾರೆ. ಜೊತೆಗೆ ಹನಿ ಟ್ರ್ಯಾಪ್ ಕೋಲಾಹಲದ ಬಗ್ಗೆಯೂ ಕೂಡ ವರಿಷ್ಠರಿಗೆ ಸಿಎಂ ಮಾಹಿತಿಯನ್ನ ನೀಡಲಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದ ಸಂಬಂಧ ಸೋಮಶೇಖರ್ ಅಲಿಯಾಸ್ ಜೈಪುರ ಸೋಮನ ಬಂಧನವೇ ಪೊಲೀಸರಿಗೆ ಸವಾಲಾಗಿದೆ. 4-5 ಪೊಲೀಸ್ ತಂಡಗಳು ಹಿಂದೆ ಬಿದ್ದರೂ ಕೂಡ ಸಿಕ್ಕಿಲ್ಲ ಸೋಮ. ತುಮಕೂರು ನಗರ, ನೆಲಮಂಗಲ, ಯಲಹಂಕ, ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಇತ್ತ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಪುಷ್ಪಳಿಗೆ ಮಹಿಳಾ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಸಚಿವ ರಾಜಣ್ಣ ವಿರುದ್ಧ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ಸಂಬಂಧ ರಾಜಣ್ಣ ವಿಚಾರಣೆಗೆ ಸಿಐಡಿ ತಂಡ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಪ್ರಕರಣದ ಸಂಬಂಧ ಹೇಳಿಕೆ ದಾಖಲಿಸಿರುವಂತದ್ರ ಬಗ್ಗೆ ಸಚಿವ ರಾಜಣ್ಣ ಗಮನಕ್ಕೂ ಸಿಐಡಿ ಅಧಿಕಾರಿಗಳು ತಂದಿದ್ದಾರೆ. ಇವತ್ತು ಮನೆಗೆ ತೆರಳಿ ರಾಜಣ್ಣ ಅವರಿಂದ ಹೇಳಿಕೆ ದಾಖಲಿಸುವಂತ ಸಾಧ್ಯತೆ ಇದೆ. ಸದ್ಯ ಸಾಕ್ಷ್ಯವಿಲ್ಲದಿರುವುದರಿಂದ ರಾಜಣ್ಣ ಹೇಳಿಕೆ ಮೇಲೆ ಮುಂದಿನ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಲಿದ್ದಾರೆ. ಇನ್ನು ರಾಜಣ್ಣ ಹೇಳಿಕೆ ಜೊತೆಗೆ ರಾಜಣ್ಣ ಗನ್ಮ್ಯಾನ್ ಸೇರಿದಂತೆ ಆಪ್ತರು, ಭದ್ರತಾ ಸಿಬ್ಬಂದಿ, ಪಿಎಗಳ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡಲಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಯೋಜನೆಗೆ ವಿರೋಧ ಕೇಳಿ ಬಂದಿದೆ. ಹೀಗಾಗಿ ಇದರ ವಿರುದ್ಧ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ಈಡುಗಾಯಿ ಒಡೆದು ಸರ್ಕಾರ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಹೋರಾಟ ಮಾಡಲಿದ್ದಾರೆ. ಪ್ರತಿಭಟನೆ ಮೂಲಕ ಯೋಜನೆ ರದ್ದತಿಗೆ ಆಗ್ರಹಿಸಲಿದ್ದಾರೆ. ಪೊಲೀಸರ ಥಳಿತದಿಂದ ಯುವಕನ ಸಾವು ಆರೋಪ ಹಿನ್ನೆಲೆಯಲ್ಲಿ ರಾಯಚೂರಿನ ಎಸ್ಪಿ ಕಚೇರಿ ಮುಂದೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರತಿಭಟನೆಯನ್ನು ಮಾಡಿದರು. ಮೃತನ ಕುಟುಂಬಸ್ಥರೊಂದಿಗೆ ರಾಯಚೂರು ನಗರ ಶಾಸಕ, ನಗರದ ಪಶ್ಚಿಮ ಠಾಣೆ ಪೊಲೀಸರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕೌಟುಂಬಿಕ ಕಲಹ ಕಾರಣಕ್ಕೆ ಪತ್ನಿ ಹಾಗೂ ಪತ್ನಿ ಮನೆಯವರ ದೂರಿನ ಮೇರೆಗೆ ಯುವಕರನ್ನ ಪೊಲೀಸರು ವಿಚಾರಣೆಗೆ ಕರೆದೊಯ್ದಿದ್ದರು. ವಿಚಾರಣೆ ವೇಳೆ ಯುವಕ ವೀರೇಶ್ನನ್ನ ಚೆನ್ನಾಗಿ ಥಳಿಸಿರುವಂತಹ ಆರೋಪ ಮಾಡಲಾಗಿತ್ತು. ಪೊಲೀಸರ ಥಳಿತದಿಂದಲೇ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಪೊಲೀಸರು ಪಶ್ಚಿಮ ಪೊಲೀಸ್ ಠಾಣೆ ಸಿಬ್ಬಂದಿ ವಿರುದ್ಧ ಪ್ರಕರಣವನ್ನು ದಾಖಲಿಸಲಿಕ್ಕೆ ನಿರಾಕರಿಸಿದ್ದಾರೆ ಅಂತ ಹೇಳಲಾಗಿದೆ. ಪ್ರಕರಣ ದಾಖಲಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಬಿಟಿ ಆಕ್ಟ್ 1949 ರದ್ದುಗೊಳಿಸಿ ಬುದ್ಧ ಗಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಬೇಕು ಅಂತ ಆಗ್ರಹ ಕೇಳಿ ಬಂದಿದೆ. ಈ ಹಿನ್ನೆಲೆ ಕಲಬುರಗಿಯಲ್ಲಿ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ.
ಏಪ್ರಿಲ್ 5ರಂದು ಕಾರವಾರ ಕದಂಬ ನೌಕಾನೆಲೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಲಿದ್ದಾರೆ. 2ನೇ ಹಂತದ ಯೋಜನೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಯನ್ನ ಉದ್ಘಾಟನೆ ಮಾಡಲಿದ್ದಾರೆ. ಈ ಕುರಿತು ಕಾರವಾರ ಕದಂಬ ನೌಕಾನೆಲೆಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾರಾಯಣ ಡ್ಯಾಂ ಎಡ ಮತ್ತು ಬಲದಂಡೆ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಇಂದು ಯಾದಗಿರಿ ಬಂದ್ಗೆ ಕರೆ ನೀಡಲಾಗಿದೆ. ಸರ್ವ ಸಂಘಟನೆಗಳ ಹೋರಾಟ ಸಮಿತಿ ಬಂದ್ಗೆ ಕರೆ ಕೊಟ್ಟಿದೆ. ಬಂದ್ಗೆ ಕೆಲ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ನಗರದಲ್ಲಿ ಭಾರಿ ಭದ್ರತೆ ಕೈಗೊಳ್ಳಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಬಲವಂತವಾಗಿ ಬಂದ್ ಮಾಡಿಸದಂತೆ ಸೂಚನೆ ನೀಡಲಾಗಿದೆ. ಈ ಪ್ರತಿಭಟನೆ ನೇತೃತ್ವವನ್ನು ವಹಿಸಿದಂತ ನಿಮ್ಮ ನೆಚ್ಚಿನ ನಾಯಕರಾದಂತ ಕೋಲಾರದ ಸೋಮಜಲಹಳ್ಳಿ ಗ್ರಾಮದಲ್ಲಿ ಹಣದ ವಿಚಾರಕ್ಕೆ ವ್ಯಕ್ತಿ ಕೊಲೆಯಾಗಿತ್ತು. ಕೊಲೆ ಆರೋಪಿ ಮನೆಗೆ ಉದ್ರಿಕ್ತರು ಬೆಂಕಿ ಹಚ್ಚಿದ್ರು. ಈ ಸಂಬಂಧ 62 ಮಂದಿ ಮೇಲೆ ಎಫ್ಐಆರ್ ಹಾಕಲಾಗಿದೆ. ಮಾರ್ಚ್ 12ರಂದು ಗುಂತುವಾರಿಪಲ್ಲಿ ಗ್ರಾಮದ ಮಂಜುನಾಥ್ ಕೊಲೆಯಾಗಿತ್ತು. ಘಟನೆ ನಂತರ ಆರೋಪಿ ಮನೆಗೆ ಪೆಟ್ರೋಲ್ ಸುರಿದು ಉದ್ರಿಕ್ತರ ಗುಂಪು ಬೆಂಕಿ ಹಚ್ಚಿತ್ತು. ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದ್ಯ ಈಗ ಬೆಂಕಿ ಹಚ್ಚಿದವರ 62 ಮಂದಿ ವಿರುದ್ಧ ಕೇಸ್ ದಾಖಲಿಸಿದ್ದು ಈಗಾಗಲೇ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಭೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎದುರೇ ಸ್ಥಳೀಯ ಮುಖಂಡರು ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಹಾಸನದ ಹೊಳೆನರಸೀಪುರದಲ್ಲಿ ಘಟನೆ ನಡೆದಿದೆ. ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಜಯಂತಿ ಆಚರಣೆಯ ಸಂಬಂಧ ಸಭೆ ವೇಳೆ ಬಾಬು ಜಗಜೀವನ್ ರಾಮ್ ಭವನದ ನಿವೇಶನದ ಬಗ್ಗೆ ಕೆಲ ಮುಖಂಡರು ಪ್ರಸ್ತಾಪವನ್ನು ಮಾಡಿದರು. ಈ ವೇಳೆ ರೇವಣ್ಣ ಬೆಂಬಲಿಗರು ಹಾಗೂ ಕೆಲ ದಲಿತ ಮುಖಂಡರ ನಡುವೆ ವಾಗ್ವಾದ ಶುರುವಾಗಿದೆ. ಈ ವೇಳೆ ಪರಿಸ್ಥಿತಿ ತಿಳಿಗೊಳಿಸಲಿಕ್ಕೆ ಅಧಿಕಾರಿಗಳು ಪರದಾಟವನ್ನು ಮಾಡಿದ್ದಾರೆ. ಕೋಟ್ಯಂತರ ಮೌಲ್ಯದ ಕಡಲೆ ಖರೀದಿ ಮಾಡಿದಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದರಿಂದ ರೈತರು ಪರದಾಡುವಂತಾಗಿದೆ. ಗದಗ್ನ ಕೃಷಿಕ ಹೈಟೆಕ್ ಸೀಡ್ಸ್ ಕಂಪನಿ ವಿರುದ್ಧ ಮೋಸದ ಆರೋಪ ಕೇಳಿಬಂದಿದೆ. ಚಂದ್ರಶೇಖರ ಅರಹುಣಸಿ ಹಾಗೂ ಅರವಿಂದ ಹುಚ್ಚಣ್ಣವರ ಮಾಲೀಕತ್ವದ ಕಂಪನಿ ಇದಾಗಿದ್ದು ಈ ಕಂಪನಿಗೆ ಕಡಲೆ ಹೆಸರು ಸೇಲ್ ಮಾಡಿದಂಥ ಗದಗ ಮತ್ತು ಕೊಪ್ಪಳ ಜಿಲ್ಲೆಯ 18ಕ್ಕೂ ಹೆಚ್ಚು ಗ್ರಾಮಗಳ ರೈತರು ಹಣ ಸಿಗದೆ ಕಂಗಾಲಾಗಿದ್ದಾರೆ. 160 ರೈತರಿಂದ ಸುಮಾರು 65,000 ಕ್ವಿಂಟಾಲ್ ಕಡಲೆ ಹಾಗೂ 12,000 ಕ್ವಿಂಟಾಲ್ ಹೆಸರು ಖರೀದಿ ಮಾಡಲಾಗಿತ್ತು. ಆದರೆ ಕಂಪನಿ ಮಾಲೀಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ರೈತರು ಹಣ ಸಿಗದೆ ಗೋಳಾಡುವಂತಾಗಿದೆ. ಏನಾಗಿದೆ ಅಂತಂತಂದ್ರೆ ಅವರು ತಮ್ಮ ಒಂದು ವ್ಯಾಜ್ಯ ಇತ್ತು ಏನೋ ನಮ್ಗೆ ಗೊತ್ತಾಗಲಿಲ್ಲ ನಮ್ಮ ರೈತರಿಗೆ. ಹಂಗಾಗಿ ಅವರು ವ್ಯಾಜ್ಯದೊಳಗೆ ನಮ್ಮನ್ನು ಬಲಿಪಶು ಮಾಡಿದಂಗೆ 160 ಮಂದಿ ಕುಟುಂಬದ ನಮ್ಮ ಬಲಿಪಶು ಮಾಡ್ಯಾರ. ನಮಗೆ 9 ಕೋಟಿ ರೂಪಾಯಿ ಬರ್ಬೇಕ್ರಿ. ಈಗ ಎಲ್ಲ ರೈತರಿಗೂ ಕೊಪ್ಪಳ ಮತ್ತು ಗದಗ ಜಿಲ್ಲೆಯ ರೈತರಿಗೆ 9 ಕೋಟಿ ರೂಪಾಯಿ ಬರಬೇಕು. ಈಗ ನಾವು 1.5 ವರ್ಷಲಿಂದ ಪ್ರತಿದಿನವೂ ಅಡ್ಡಾಡಕಂತೀವಿ. ನಾವು ಈಗ ಪ್ರತಿನಿತ್ಯ ಅಡ್ಡಾಡಿದ್ರು ಒಪ್ಪಂದಕ್ಕೆ ಬರೋದು ನಾವು ಕೊಡ್ತೀವಿ ಅಂತಲೇ ಹೇಳೋದು, ಮತ್ತೆ ಕೊಡೋಂಗಿಲ್ಲ. ಆಮೇಲೆ ಪಂಚಾಯತಿ ನ್ಯಾಯ ಪಂಚಾಯತಿ ಬಸವರಾಜ್ ತೆರ್ಲಾಪುರ ಅವ್ರು ಮಾಡಿ ಆದಾಗ ಇಲ್ಲ 5300 ತೊಗೊಂಬಿಡ್ರಿ ಎಲ್ಲ ಸೆಟಲ್ ಮಾಡ್ತೀವಿ ಅಂದು. ರೈತರೆಲ್ಲ ಒಪ್ಪಿಗೆ ಕೇಳಿದಾಗ ಆಯ್ತು ತೊಗೊಳ್ರಿ ಒಪ್ಪಿಗೆಡ್ರಿ ಅಂತಂದು 53 1.5 ಕೋಟಿ ರೂಪಾಯಿ ಬಿಟ್ಟು ಕೊಟ್ವಿ. ನಮಗೆ ನಿಮ್ಮ ಕಂಪ್ನಿಯಿಂದ ಏನು ಬರ್ಬೇಕಾಗೈತಿ ನಮಗೆ ದುಡ್ಡು ಕೊಡ್ರಿ ಅಂತ ನಾವು ಕೇಳಿದ್ವಿ. ಅದಕ್ಕೆ ಆ ಮಾವನ ಮ್ಯಾಗ ಸೊಸಿ ಮ್ಯಾಗ ಮಾವ ಹೇಳಿ ನಮ್ಮನ್ನು ಎತ್ಲಾಗೂ ಹೋಗ್ಲದಂತ ಮಾಡಿಟ್ಟಾರೆ. ಆಮೇಲೆ ಯಾರ ಮಾತನ್ನು ಕೇಳುವಲ್ರಿ. ಈಗ ಪರಿಹಾರ ಏನಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಅಥವಾ ಸಚಿವರು ಅಥವಾ SP ಅವರು ಇದು ಮುತುವರ್ಜಿ ವಹಿಸಿ ಅವರ ಮೇಲೆ ಒತ್ತಡ ತಂದು ರೈತರದ್ದು ಏನು ಈಗ ಸಮಸ್ಯೆ ಐತಿ ಅದನ್ನು ಬಗೆಹರಿಸ್ಕೊಟ್ರೆ ಸಾಕು. ಇವತ್ತು ನಾವು ಹೋರಾಟ ಮಾಡೋಕ್ಕಿಂತ ಮೊದಲೇ ಅವ್ರೇನರ ಸೂಕ್ತವಾದ ಕ್ರಮ ಕೈಗೊಂಡ್ರೆ ನಾವು ಇವತ್ತು ಇದನ್ನು ಡ್ರಾಪ್ ಮಾಡೋಕ್ಕೂ. ತುಂಗಭದ್ರಾ ಜಲಾಶಯದಿಂದ ನಾಲೆಗಳಿಗೆ ಬಿಡುವ ನೀರಿನ ಅವಧಿ ಕಡಿಮೆ ಮಾಡಲಾಗಿದೆ. ಮಾರ್ಚ್ 21ರಂದು ಬೆಂಗಳೂರಿನಲ್ಲಿ ನಡೆದ ತುಂಗಭದ್ರಾ ನೀರು ನಿರ್ವಹಣಾ ಸಲಹಾ ಸಮಿತಿ ಸಭೆಯನ್ನು ನಡೆಸಿ ಏಪ್ರಿಲ್ 10ರವರೆಗೂ ನೀರು ಬಿಡಲಾಗುವುದು ಅಂತ ನಿರ್ಣಯಿಸಲಾಗಿತ್ತು. ಆದರೆ ಜಲಾಶಯದಲ್ಲಿ ನೀರಿನ ಕೊರತೆ ಹಾಗೂ ಬೇಸಿಗೆಯಲ್ಲಿ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಸರ್ಕಾರ ನಾಲೆಗಳಿಗೆ ನೀರು ಬಿಡುವುದನ್ನು ಪರಿಷ್ಕರಿಸಿ ಏಪ್ರಿಲ್ 5ರವರೆಗೆ ಮಾತ್ರ ನೀರು ಬಿಡುವುದಾಗಿ ಘೋಷಣೆಯನ್ನ ಮಾಡಿದೆ. ಇದರಿಂದಾಗಿ ಕೊಪ್ಪಳ, ರಾಯಚೂರು ಜಿಲ್ಲೆಯ ಎಡದಂಡೆ ನಾಲೆ ವ್ಯಾಪ್ತಿಯ ರೈತರು ಸಂಕಷ್ಟ ಎದುರಿಸುವ ಸಾಧ್ಯತೆ ಇದೆ. ಮಂಡ್ಯದಲ್ಲಿ ಕಾವೇರಿ ಒಡಲಿಗೆ ಕನ್ನ ಹಾಕಿದಂಥ ಭೂಗಳರಿಗೆ ಶಾಕ್ ಎದುರಾಗಿದೆ. ಅಕ್ರಮ ಕಟ್ಟಡ ಕುರಿತು ನ್ಯೂಸ್ 18 ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ವರದಿಗೆ ಎಚ್ಚೆತ್ತಂತ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಶ್ರೀರಂಗಪಟ್ಟಣ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ನದಿ ಮತ್ತು ಒತ್ತುವರಿ ಕಟ್ಟಡದ ಸರ್ವೆ ಕಾರ್ಯ ಮಾಡ್ತಿದ್ದಾರೆ. ಕಾವೇರಿ ರಕ್ಷಣೆಗೆ ನಿಂತು ಸುದ್ದಿ ಬಿತ್ತರಿಸಿದಂಥ ನ್ಯೂಸ್ 18ಗೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸಕಾಲಕ್ಕೆ ಈ ಸ್ವತ್ತು ಸಿಗದೆ ಉದ್ದಿಮೆದಾರರು ತೊಂದರೆ ಅನುಭವಿಸುವಂತಾಗಿದೆ.
ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಈ ಬಗ್ಗೆ ಆರೋಪ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಎಸ್ಪಿ ಸಂಶಿಮಠ, ಈ ಸ್ವತ್ತು ಸಿಗದೆ ಬ್ಯಾಂಕ್ನಲ್ಲಿ ಸಾಲ ಸಿಗ್ತಾ ಇಲ್ಲ, ಈ ಸ್ವತ್ತು ಇಲ್ಲದೆ ಕೈಗಾರಿಕಾ ಸಾಲ ವಿತರಿಸ್ತಾ ಇಲ್ಲ, ಇದರಿಂದಾಗಿ ಉತ್ಪಾದನೆಯೂ ಕೂಡ ಕುಂಠಿತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸೂಕ್ತ ಪರಿಹಾರ ಕಂಡುಹಿಡಿದು ಉದ್ಯಮಿಗಳ ನೆರವಿಗೆ ಬರಬೇಕು ಅಂತ ಸರ್ಕಾರವನ್ನು ಅವರು ಆಗ್ರಹಿಸಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಹಿನ್ನೆಲೆಯಲ್ಲಿ ಎಂಎಲ್ಸಿಗೆ ಜನರು ಪರದಾಟವನ್ನ ಮಾಡಿದ್ರು. ಕಳೆದ 1 ಗಂಟೆಯಿಂದ ಸರ್ವರ್ ಡೌನ್ ಆಗಿತ್ತು. ಎಂಎಲ್ಸಿಗಾಗಿ ರೋಗಿಗಳ ಸಂಬಂಧಿಗಳು ಪೇಚಾಡಿದರು. ಬೆಳಗಾವಿ ಬಿಮ್ಸ್ ಅಧಿಕಾರಿಗಳ ವಿರುದ್ಧ ರೋಗಿಗಳ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಜನ ಸಾಲಾಗಿ ನಿಂತಿದ್ದರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ರೇವಣಸಿದ್ದೇಶ್ವರ ಜಾತ್ರಾ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆದಿದೆ. ತಿಂತಣಿ ಬಳಿ ಇರುವಂತಹ ಕೃಷ್ಣಾ ನದಿಯಲ್ಲಿ ವಿವಿಧ ಪೂಜಾ ಕೈಂಕರ್ಯ ನಡೆಸಿ ಗ್ರಾಮದಲ್ಲಿ ಪಲ್ಲಕ್ಕಿ ಮೆರವಣಿಗೆ ನಡೆದಿದೆ. ಪಲ್ಲಕ್ಕಿ ಉತ್ಸವವನ್ನ ಗ್ರಾಮದ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಇಂದು ದಾವಣಗೆರೆ ವಿಶ್ವವಿದ್ಯಾಲಯದ 12ನೇ ಘಟಿಕೋತ್ಸವ ನಡೆಯಲಿರುವಂಥದ್ದು. 46 ವಿದ್ಯಾರ್ಥಿಗಳು 87 ಚಿನ್ನದ ಪದಕ ಹಾಗೂ 57 PhD ಪದವಿಯನ್ನು ಪಡೆಯಲಿದ್ದಾರೆ. ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಹಾಗೂ ರಾಜ್ಯಪಾಲರಾಗಿರುವಂಥ ತಾವರ್ಚಂದ್ ಗೆಹ್ಲೋಟ್ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಸಮಸ್ಯೆ ಶುರುವಾಗಿದೆ. ಆಸ್ಪತ್ರೆಯಲ್ಲಿ 2725 ಹುದ್ದೆಗಳ ಪೈಕಿ 1102 ಹುದ್ದೆ ಖಾಲಿಯಾಗಿದೆ. 50% ಖಾಯಂ ಸಿಬ್ಬಂದಿಯೇ ಆಸ್ಪತ್ರೆಯಲ್ಲಿ ಇಲ್ಲ. ಹೀಗಾಗಿ ಇರೋ ಸಿಬ್ಬಂದಿ ಮೇಲೆ ಅಧಿಕ ಕೆಲಸದ ಒತ್ತಡ ಹಾಕ್ತಿದ್ದು ಚಿಕಿತ್ಸೆಯ ಗುಣಮಟ್ಟದ ಮೇಲೂ ಕೂಡ ದುಷ್ಪರಿಣಾಮ ಬೀರ್ತಿದೆ. ಈಗ ಹುದ್ದೆಗಳಲ್ಲಿ ಅಂದರೆ ಗ್ರೂಪ್ ಎ, ಬಿ, ಸಿ, ಡಿ ನಮಗೆ ಮಂಜೂರಾದ ಹುದ್ದೆಗಳ ಸಂಖ್ಯೆ ಖಾಯಮಾಗಿ 500 ಗ್ರೂಪ್ ಎಲ್ಲಿ. ಅದೇ ರೀತಿ ಗ್ರೂಪ್ ಬಿ ಯಲ್ಲಿ 36, ಗ್ರೂಪ್ ಸಿ 754, ಗ್ರೂಪ್ ಡಿ ಯಲ್ಲಿ 472, 500ನಲ್ಲಿ 272 ಖಾಯಮಾಗಿ, ಅಡಾಕ್ನಲ್ಲಿ 27 ಅಂದರೆ 299 ಭರ್ತಿಯಾಗಿದೆ. ಅದೇ ರೀತಿ ಗ್ರೂಪ್ ಬಿನಲ್ಲಿ 6 ಖಾಯಮು, ಅಂದರೆ ನಮಗೆ ಒಂದು 6 ಮಂದಿ ಅಷ್ಟೇ ಗ್ರೂಪ್ ಬಿನಲ್ಲಿ ಒಟ್ಟು ಹುದ್ದೆಗಳು ತುಂಬಿದ. ಖಾಯಮಾಗಿ ಮಂಜೂರಾಗಿದ್ದು 754 ಮತ್ತು ಹೊರಗುತ್ತಿಗೆ ಮೇಲೆ ನಮಗೆ ಮಂಜೂರಾಗಿದ್ದು 555, ಟೋಟಲ್ ಆಗಿ 1309. ಸೊ ಭರ್ತಿಯಾದ ಸಂಖ್ಯೆ ಖಾಯಮಲ್ಲಿ 333, ಅಡಾಕ್ನಲ್ಲಿ 137, ಅಂದರೆ 390 ಔಟ್ಸೋರ್ಸ್, ಟೋಟಲ್ 860.